ಪ್ರೀತಿ ಅನ್ನುವಂಥದ್ದು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾರ ಜೊತೆಗೆ ಅನ್ನೋದನ್ನು ಮುಖ್ಯ. ಕೇರಳ ಒಂದೇ ರಾಜ್ಯದಲ್ಲಿ 2 ವರ್ಷದಲ್ಲಿ 3,000 ಹುಡುಗಿಯರ ಮತಾಂತರ ಆಗಿದೆ. ಅದರಲ್ಲಿ 1,200 ಹುಡುಗಿಯರು ಕ್ರಿಶ್ಚಿಯನ್ರು. ಇಡೀ ದೇಶದಲ್ಲೂ ಕೂಡ ಈ ರೀತಿಯ ಭಯಾನಕವಾದಂಥ ಪ್ರಕ್ರಿಯೆ ನಡೀತಾನೇ ಇದೆ. 2 ವರ್ಷದ ಹಿಂದೆ ಅಪೂರ್ವ ಪುರಾಣಿಕ್ ಅಂತ ಹೇಳಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದಂಥ ಒಬ್ಬ ಹುಡುಗಿ ಆಟೋದಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಆಟೋ ಮುಸ್ಲಿಂ ಒಬ್ಬ ಡ್ರೈವರ್ ಜೊತೆಗೆ ಅವನು ಮದುವೆ ಆಗುತ್ತೆ. ಒಂದು ಮಗು ಆದ ಮೇಲೆ ಗೊತ್ತಾಗತ್ತೆ ಅವನಿಗೆ ಇನ್ನೊಂದು ಮೊದಲೇ ಮದುವೆ ಆಗಿತ್ತು ಅಂತನ್ನೋದು, 3 ಮಕ್ಕಳಿದ್ದಾರೆ ಅಂತ ಗೊತ್ತಾಗುತ್ತೆ. ಅವಾಗ ಅವಳು ಡೈವರ್ಸ್ ತಗೊಳಕ್ಕೆ ಹೊರಗೆ ಬರ್ತಾಳೆ. ಅವಳು ಗದಗ್ ನಗರದ ಒಂದು ಗ್ರೌಂಡ್ನಲ್ಲಿ ಸ್ಕೂಟಿ ಕಲಿಬೇಕಾದ್ರೆ ಬೆಳಗಿನ ಜಾವ 6 ಗಂಟೆಗೆ ಆ ಆಟೋ ಡ್ರೈವರ್ ಮುಸ್ಲಿಂ ಕಿಡಿಗೇಡಿ ಗೂಂಡಾ ಅವನು 27 ಬಾರಿ ಚಾಕು ಹಾಕಿ ಅವಳನ್ನು ಗಾಯ ಮಾಡ್ತಾಳೆ. ಅತ್ಯಂತ ಭಯಾನಕವಾಗಿ ಅವಳನ್ನು ಕೊಲ್ಲಬೇಕು ಅಂತಲೇ ಬಂದಿರ್ತಾನೆ, ಅದರ ಬಚಾವ್ ಆಗ್ತಾಳೆ ಅವಳು. ಸೊ ಈ ಕ್ರೌರ್ಯ ಇಸ್ಲಾಂನಲ್ಲಿದೆ. ಈ ಕ್ರೌರ್ಯ ಇಸ್ಲಾಂ ಕಲಿಸ್ಕೊಡುತ್ತೆ. ಈ ಕ್ರೌರ್ಯ ಇಸ್ಲಾಂ ಹೇಳುತ್ತೆ ನಾನ್ ಮುಸ್ಲಿಮ್ಸ್, ಯಾರು ನಾನ್ ಮುಸ್ಲಿಮ್ಸ್ ಇದ್ದಾರೆ, ಮುಸ್ಲಿಂ ಅಲ್ಲದವರಿದ್ದಾರೆ, ಅವರೆಲ್ಲರೂ ಕಾಫಿರು ಅಂತ ಹೇಳುತ್ತೆ. ಸೊ ಕಾಫಿರನ್ನು ಏನು ಮಾಡು, ಪ್ರೀತಿಯಿಂದ ಅವರನ್ನು ಮತಾಂತರ ಮಾಡು, ಇಸ್ಲಾಮಿಗೆ ಮತಾಂತರ ಮಾಡು, ಒತ್ತಾಯ ಮಾಡು. ಅದಕ್ಕೂ ಒಪ್ಪಲಿಲ್ಲ, ಜಿಹಾದ್ ಮಾಡು ಅಂತ ಹೇಳುತ್ತೆ. ಸೊ ಇದೇ ಈ ನೇಹಾದ ಘಟನೆಯಲ್ಲಿ ನಡೆದಿದೆ. ಒಂದು ಕಡೆಗೆ ಪ್ರೀತಿ ಇಲ್ಲ ಅಂತನ್ನುವಂಥದ್ದು ನೇಹಾನ ತಂದೆ ತಾಯಿ ಹೇಳ್ತಾರೆ, ಇನ್ನೊಂದು ಕಡೆಗೆ ಆ ಫಯಾಜನ ತಾಯಿ ಹೇಳ್ತಾಳೆ ಪ್ರೀತಿ ಇತ್ತು ಅಂತನೂ ಹೇಳ್ತಾಳೆ. ಪ್ರೀತಿ ಇತ್ತು ಅಂತ ಹೇಳಿದ ಮೇಲೆ ನಾನು ಬೇಡ ಅಂತ ಹೇಳಿದ್ದೆ ಅಂತ ಅನ್ನೋದು ಹೇಳಿಕೆಯನ್ನು ಕೊಟ್ಟಿದ್ದಾಳು. ಬೇಡ ಅಂತ ಹೇಳಿದ ಮೇಲೆ ಅವ್ರು ಹೋಗಿ ಮನೆಗೆ ಹೋಗಿ ತಂದೆ ತಾಯಿಗೆ, ನೇಹಾನ ತಂದೆ ತಾಯಿಗೆ ಹೀಗೆ ಆಗ್ತಾ ಇದೆ, ಅನಾಹುತ ಆಗ್ತಾ ಇದೆ, ಸೊ ನೀವು ನಿಮ್ಮ ಹುಡುಗಿನ ಹದ್ದು ಬಸ್ನಲ್ಲಿ ಇಡಿ ಅಂತನ್ನುವಂಥದ್ದಾದರೂ ಹೇಳಬಹುದಾಗಿತ್ತು. ಆದರೆ ಏನೇನು ಪ್ರಕ್ರಿಯೆ ಆಗಿದೆ ಗೊತ್ತಿಲ್ಲ. ಸೊ ಪ್ರೀತಿಯ ನಿರಾಕರಣೆ ಹಿನ್ನೆಲೆಯಲ್ಲಿ ಇವತ್ತಿನ ವರದಿ ಪ್ರಕಾರ 14 ಬಾರಿ ಚಾಕುವಿನಿಂದ ಗಾಯ ಮಾಡಿದವಳು. ಅಂದರೆ ಕುತ್ತಿಗೆಗೆ 4 ಬಾರಿ ಹಾಕಿ ಕೊಲೆಯನ್ನು ಮಾಡಿದನು. ಇದೇ ಇಸ್ಲಾಂ ಹೇಳೋದು. ನಾನು ಹೇಳೋದು ಇದೇ ಇಸ್ಲಾಮಿನ ಪ್ರಕ್ರಿಯೆ ಇದು. ಸೊ ಪ್ರೀತಿ ನಿರಾಕರಣೆ ಆದ ತಕ್ಷಣ ಬಾಯಿ ಮುಚ್ಕೊಂಡಿರುವಂತಹದ್ದು ಪ್ರಕ್ರಿಯೆ ಮಾಡೋದು ಬಿಟ್ಟು ಕೊಲೆ ಯಾಕೆ ಮಾಡ್ತಾರೆ? ಕೊಲೆ ಯಾಕೆ? ಸೊ ಈ ಕ್ರೌರ್ಯ ICS ಮಾದರಿಯಲ್ಲೇ ಆಗಿದೆ. ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ. ನಾನು ಹೇಳೋದು ಲವ್ ಜಿಹಾದ್ ಅಂತನ್ನುವಂಥ ಪ್ರಕ್ರಿಯೆ ಹಿನ್ನೆಲೆ ಯುವಕರನ್ನ ವ್ಯವಸ್ಥಿತವಾಗಿ ತರಬೇತಿ ಮಾಡಿ ಬಿಡ್ತಾ ಇದ್ದಾರೆ, ದುಡ್ಡು ಕೊಟ್ಟು ಬಿಡ್ತಾ ಇದ್ದಾರೆ. ಸೊ ಇದು ಇಸ್ಲಾಮಿಗೆ ಇವತ್ತೇನು ಧಾರವಾಡ ಅಂಜುಮನ್ ಇಸ್ಲಾಂನವರು ಅರ್ಧ ದಿನ ವ್ಯಾಪಾರ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ, ನೇಹಾನ ಪರವಾಗಿ ಮಾಡಿದ್ದಾರೆ. ನಾನು ಹೇಳೋದು ಈ ನಾಟಕ ನಿಲ್ಲಿಸಿ. ನೀವು ಅಂಜುಮನ್ ಇಸ್ಲಾಂನವರು ಮುಸ್ಲಿಮರ ನಿಮ್ಮ ಕಣ್ಣೀರು ಇದು ನಾಟಕ, ಇದು ಮೊಸಳೆ ಕಣ್ಣೀರು ನಿಲ್ಲಿಸಿ ಮೊದಲು ನಿಮಗೆ ಯುವಕರನ್ನು ಹದ್ದು ಬಸ್ನಲ್ಲಿಡುವಂಥ ಪ್ರಕ್ರಿಯೆಯನ್ನು ನೀವು ಮಾಡಬೇಕು ಅನ್ನುವಂಥದ್ದು ಮೊದಲೇದು ನಾನು ಹೇಳ್ತಾ ಇದ್ದೀನಿ. ಇನ್ನು ಇಸ್ಲಾಮಿನಲ್ಲಿ ಆ ಕ್ರೌರ್ಯದ ಭಾಗವನ್ನು ನೀವು ಮದರ್ಸಾದಲ್ಲಿ ಕಲಿಸ್ಕೊಡೋದನ್ನು ನಿಲ್ಲಿಸ್ಬೇಕದನ್ನು. ಮದರ್ಸಾದಲ್ಲೇ ಅಲ್ಲಿ ಅರದು ಕುಡಿಸ್ತಾ ಇದ್ದಾರೆ ಅದನ್ನು ನೀವು, ಇಸ್ಲಾಮಿನ ಕ್ರೌರ್ಯದ ಭಾಗವನ್ನು. ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ನೀವು ಪ್ರತಿಭಟನೆ ನಿಜವಾಗಿಯೂ ಪ್ರಾಮಾಣಿಕವಾಗಿದ್ದಿದ್ರೆ ಅವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿ ಫತ್ವಾ ಹೊರಡಿಸಿ. ಯಾಕೆ ಇನ್ನೂವರೆಗೆ ಫತ್ವಾ ಬಗ್ಗೆ ಮಾತಾಡೋದಿಲ್ಲ? ಫತ್ವಾ ಹೊರಡಿಸುವಂಥ ಪ್ರಕ್ರಿಯೆ ಯಾಕೆ ಮಾಡೋದಿಲ್ಲ ನೀವು? ಅಂದರೆ ನಿಮ್ಮ ಹೊರನೋಟದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳು ಇದ್ದಿದ್ದರಿಂದ
ಇದು ಕಾಂಗ್ರೆಸ್ಗೆ ರಿವರ್ಸ್ ಹೊಡಿತಾ ಇದೆ ಮತ್ತು ಇಸ್ಲಾಂ ಸಮಾಜದ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಹೇಳ್ತಾ ಇದೆ. ಸೊ ಹಾಗಾಗಿ ಈ ನಾಟಕವನ್ನು ಮಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಆ ಫಯಾಜನ ಮನೆಯ ಧ್ವಂಸ ಮಾಡಿ, ನಿಮಗೆ ನಿಜವಾಗಿಯೂ ಆ ಮಹಿಳೆಯ ಕೊಲೆಯ ಬಗ್ಗೆ ಕಳಕಳಿ ಇದ್ರೆ, ವೇದನೆ ಇದ್ರೆ, ನೋವಿದ್ರೆ, ಆ ಮನೆ ಅವರ ಫಯಾಜನ ಮನೆ ಕಿತ್ತು ಬಿಸಾಕಿ, ಸುಟ್ಟಾಕಿ, ಬಹಿಷ್ಕಾರ ಮಾಡಿ, ಫತ್ವಾ ಹೊರಡಿಸಿ.